ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಚಿಕ್ಕ ಮಗಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅವಳನ್ನ ಎತ್ಕೋಬೇಕು, ಹಗ್ ಮಾಡಿ ಮುದ್ದಾಡಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವಳು ಮನೇಲಿದ್ದಾಗ ಅಷ್ಟಾಗಿ ನನ್ನ ಹತ್ರ ಬರಲ್ಲ. ಅವ್ರ ಅಜ್ಜಿ ಹತ್ರನೇ ಜಾಸ್ತಿ, ಫುಲ್ ಅವ್ರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಸೊ ನನ್ನ ಹತ್ರ ಬರದೇ ಇದ್ರೂ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ರೆ ಏನೋ ಒಂಥರ ಖುಷಿ ಇರುತ್ತೆ. ಸೊ 10 ಡೇಸ್ ಆಯಿತು ಅವಳು ಬ್ಯಾಂಗ್ಳೂರ್ ಹೋಗಿ. ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಏನಪ್ಪ ಅಂತಂದರೆ, ಎಲ್ಲರಿಗೂ ಸ್ಟಾರ್ಟಿಂಗ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ತುಂಬ ಡೌಟ್ಸ್ ಇರುತ್ತೆ. ಹೇಗೆ ಏನು ಅಂತ ಏನು ಕೂಡ ಗೊತ್ತಿರೋದಿಲ್ಲ. ನನಗೂ ಅಷ್ಟೇ, ಇನ್ನೂ ಕಂಪ್ಲೀಟಾಗಿ ಯೂಟ್ಯೂಬ್ ಬಗ್ಗೆ ಏನೂ ತಿಳ್ಕೊಂಡಿಲ್ಲ. ನನಗೂ ಏನಾದರೂ ಡೌಟ್ಸ್ ಬಂತು ಅಂದರೆ ನಾನು ಕೂಡ ತುಂಬಾ ಸರ್ಚ್ ಮಾಡ್ತಾ ಇರ್ತೀನಿ, ಹೇಗೆ ಏನು ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಏನಪ್ಪ ಅದು ಅಂತಂದರೆ, ಇವಾಗ ನನಗೂ ಫಸ್ಟು ಈ ಥರನೇ ಡೌಟ್ ಬಂದಿದ್ದು. ಏನಂದರೆ, ನಮ್ಮ ಫೋನಲ್ಲಿ ನಾವು ಏನು ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಅದು ನಮ್ಮ ಫೋನಲ್ಲಿ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ನು ತೋರಿಸೋದಿಲ್ಲ, ಅನಾಲಿಟಿಕ್ಸ್ ಅಂತ ತೋರಿಸುತ್ತೆ. ಓಕೆನಾ? ನನಗೂ ಕೂಡ ಇದೇ ಡೌಟ್ ಬಂತು, ಯಾಕೆ ಸಬ್ಸ್ಕ್ರೈಬ್ ಅಂತ ತೋರಿಸ್ತಾ ಇಲ್ಲ. ಆಗಿದ್ರೆ ಯಾರೆಲ್ಲ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಆಗೋದಿಲ್ವಾ, ಅನಾಲಿಟಿಕ್ಸ್ ಅಂತ ತೋರಿಸ್ತಾ ಇದೆಯಲ್ಲ ಅಂತ ನನಗೂ ಕೂಡ ಡೌಟ್ ಬಂತು. ಸೊ ನಾನು ಕೂಡ ತುಂಬಾ ಸರ್ಚ್ ಮಾಡಿದೆ, ಅದನ್ನ ತುಂಬ ತಲೆ ಕಟ್ಸ್ಕೊಂಡು. ಶಾರ್ಟ್ಸ್ನ ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕಂದರೆ ಅದು ಕೂಡ ನಮ್ಮ ಚಾನಲ್ ಗ್ರೋ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಶಾರ್ಟ್ಸ್ ಮಾಡುವಾಗ ಏನಪ್ಪ ಅಂತಂದರೆ, ಈಗಿನ ಟ್ರೆಂಡಿಂಗ್ ಶಾರ್ಟ್ಸ್ಗಳನ್ನ ಹೆಚ್ಚಾಗಿ ಮಾಡಿ. ಅದರಿಂದ ಕೂಡ ತುಂಬಾ ಚಾನಲ್ಲು ಬೇಗ ಗ್ರೋ ಆಗುತ್ತೆ, ಬೇಗ ಮಾನಿಟೈಸೇಷನ್ ಆಗುತ್ತೆ. ಸೊ ಚಾನಲ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಶಾರ್ಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಶಾರ್ಟ್ಸಿಂದ ಏನು ಅರ್ನಿಂಗ್ಸ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಏನಕ್ಕಂದರೆ ಆ ಶಾರ್ಟ್ಸಿಂದನೂ ಕೂಡ ಅರ್ನಿಂಗ್ಸ್ ಆಗುತ್ತೆ, ಬಟ್ ಲಾಂಗ್ ವಿಡಿಯೋಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಬಟ್ ಅರ್ನಿಂಗ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಶಾರ್ಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಶಾರ್ಟ್ಸ್ ವಿಡಿಯೋಸ್ನ ಹೆಚ್ಚಾಗಿ ಅಪ್ಲೋಡ್ ಮಾಡಿ. ಸೊ ಇವಾಗ ಅನಾಲಿಟಿಕ್ಸ್ ಅಂತ ತೋರಿಸ್ತಾ ಇದೆ ಅಂತ ಯಾರಿಗೆಲ್ಲ ಡೌಟ್ ಇದೆ ಇವಾಗ ಕ್ಲಿಯರ್ ಮಾಡ್ತೀನಿ. ಏನಂತಂದರೆ, ನಿಮ್ಮ ಒಂದು ಫೋನಲ್ಲಿ ನಿಮ್ಮ ಚಾನಲ್ನಿಂದ ನೀವು ಶಾರ್ಟ್ಸ್ಗಳನ್ನ ನೋಡ್ತಾ ಇದ್ದೀರಾ ಅಂತಂದರೆ ಅದು ಅನಾಲಿಟಿಕ್ಸ್ ಅಂತಲೇ ತೋರಿಸೋದು. ಓಕೆನಾ? ನೀವು ಬೇಕಿದ್ರೆ ಟೆಸ್ಟ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಚಾನಲಿನ ಶಾರ್ಟ್ಸ್ ವಿಡಿಯೋಸ್ಗಳನ್ನು ಬೇರೆಯವರ ಫೋನಿಂದ ನೋಡಿ, ಅವಾಗ ಅದು ಸಬ್ಸ್ಕ್ರೈಬ್ ಅಂತ ತೋರಿಸುತ್ತೆ. ಸೊ ನಿಮ್ಮ ಫೋನಲ್ಲಿ ಅದು ಅನಾಲಿಟಿಕ್ಸ್ ಅಂತಲೇ ತೋರಿಸೋದು. ಇದರಿಂದ ಯಾವುದೂ ಕೂಡ ಯೂಟ್ಯೂಬ್ ಚಾನಲ್ಗೆ ಯಾವುದೂ ಕೂಡ ತೊಂದರೆ ಆಗೋದಿಲ್ಲ. ಯೂಟ್ಯೂಬ್ ಸೆಟ್ಟಿಂಗ್ಸ್ ಕೂಡ ಯಾವುದು ಚೇಂಜ್ ಆಗಿಲ್ಲ. ಅದು ನಿಮ್ಮ ಫೋನಲ್ಲಿ ನೀವು ನೋಡ್ತಾ ಇರೋದ್ರಿಂದ ಅದು ಅನಾಲಿಟಿಕ್ಸ್ ಅಂತ ತೋರಿಸ್ತಾ ಇದೆ ಅಷ್ಟೇನೆ. ಬೇರೆಯವರ ಫೋನಲ್ಲಿ ಅದು ಸಬ್ಸ್ಕ್ರೈಬ್ ಅಂತಾನೆ ತೋರಿಸ್ತಾ ಇರುತ್ತೆ. ಸೊ ಇದು ಕೂಡ ನನಗೆ ತುಂಬಾ ಅಟೆನ್ಷನ್ ಆಗಿತ್ತು. ನಾನು ಕೂಡ ಅನ್ಕೋತಾ ಇದ್ದೆ, ಯಾಕಿದು ಅನಾಲಿಟಿಕ್ಸ್ ಅಂತ ತೋರಿಸ್ತಾ ಇದೆ, ಯಾಕೆ ಸಬ್ಸ್ಕ್ರೈಬ್ ಅಂತ ತೋರಿಸ್ತಾ ಇಲ್ಲ ಅಂತ ನಾನು ಕೂಡ ತುಂಬಾ ತಲೆ ಕೆಡಿಸ್ಕೊಂಡು ರಿಸರ್ಚ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಈ ಡೌಟ್ ಇತ್ತು ಕ್ಲಿಯರ್. ಸೊ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಥವಾ ಹೊಸದಾಗಿ ಓಪನ್ ಮಾಡಿದ್ದೀರೋ ಅವ್ರಿಗೆಲ್ಲ ಈ ಡೌಟ್ ಬಂದಿರುತ್ತೆ. ಸೊ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತಾನೆ ಈ ವಿಡಿಯೋನ ಮಾಡಿದ್ದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋಯಿಂದ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.